ಮಾನ್ಯ ಸಭಾಧ್ಯಕ್ಷರೇ, ಇಂದಿನ ಸಭಾ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿರುವ ಶ್ರೀ ಎನ್.ಆರ್. ಕಾಮತ್ ಅವರೇ, ವೇದಿಕೆಯಲ್ಲಿರುವ ಇತರ ಗಣ್ಯರೇ, ಯಕ್ಷಗಾನ ಕಲಾರಂಗದ ಪದಾಧಿಕಾರಿಗಳೇ ಹಾಗೂ ಇನ್ನಿತರ ಸದಸ್ಯರೇ, ಶ್ರೀ ವಿಜಯನಾಯಕ್ ಅವರ ಬಂಧುವರ್ಗದವರೇ ಹಾಗೂ ಪತ್ರಕರ್ತ ಮಿತ್ರರೇ, ಮೊದಲನೇದಾಗಿ ಇದು ನನ್ನ ವೈಯಕ್ತಿಕವಾದಂಥ ಇದು ಪ್ರಾಜೆಕ್ಟ್ ಅಲ್ಲ. ಇದು ನಾನು ಮತ್ತು ನನ್ನ ಅಕ್ಕ ಮತ್ತು ಭಾವ ಮತ್ತು ಎಲ್ಲ ಸದಸ್ಯರು ಎಲ್ಲರೂ ಜಂಟಿಯಾಗಿ ಮಾಡಿ ತೆಗೆದಂತೆ. ಸರ್ ನನ್ನನ್ನು ಸ್ವಲ್ಪ ಜಾಸ್ತಿಯೇ ಹೊಗಳಿಸಿದ್ರು ಎಂದು ಕಾಣ್ತದೆ ನನಗೆ. ಆದ್ದರಿಂದ ನಾನು ಇದನ್ನು ಒಂದು ಕ್ಲಿಯರ್ ಕಟ್ಟು ಎಲ್ರಿಗೂ ಗೊತ್ತಾಗಲಿ, ಇದು ನನ್ನ ಮಾತ್ರ ಅಲ್ಲ, ನಮ್ಮದು ಎಲ್ಲರದು, ಮತ್ತು ಕೂಡ ನನ್ನದು ಮಾತ್ರ ಅಲ್ಲ, ನಮ್ಮದು ಟ್ರಸ್ಟಿನಿಂದ ಅವರದ್ದು ವೈಯಕ್ತಿಕವಾಗಿ. ಸೊ ದೇರ್ ಇಸ್ ಅ ಸ್ಲೈಟ್ ಡಿಫ್ರೆನ್ಸ್. ಸೊ ಮೊದಲನೇದಾಗಿ ಪ್ರಾಯೋಜಕರಾದ ಡಾಕ್ಟರ್ ಎಸ್ ಕಾಮತ್ ಮಣಿಪಾಲ್ ಮತ್ತು ಕುಟುಂಬ ಮತ್ತು ಗುರುಸ್ಮೃತಿ ಟ್ರಸ್ಟ್ ಉಡುಪಿ ವತಿಯಿಂದ ನಾನು ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ಈಗಿನ ಭಾರತದಲ್ಲಿ ಶ್ರೀಮಂತರ ಕೊರತೆ ಇಲ್ಲ ಹಾಗೂ ಸಂಪತ್ತನ್ನು ಮರಣದ ನಂತರ ಕೊಂಡೊಯ್ಯಲು ಆಗುವುದಿಲ್ಲ. ಆದ್ದರಿಂದ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಅಂದರೆ ಸಮಾಜದಿಂದ ನಮಗೆ ಬಂದ ಸಂಪತ್ತನ್ನು ಮತ್ತೆ ಪುನಃ ಸಮಾಜಕ್ಕೆ ಕೊಟ್ಟು ಮುಂದೆ ಇನ್ನೂ ಸೂಕ್ತವಾದ ಮನುಷ್ಯ ಜನ್ಮ ತಾಳುವುದೇ ಒಳಿತು ಎಂಬ ಭಾರತದ ತತ್ವಸಿದ್ಧಾಂತ ಹಾಗೂ ಕರ್ಮ ಸಿದ್ಧಾಂತಗಳೆರಡನ್ನೂ ತಿಳಿದಿರುವ ಶ್ರೀಮಂತರ ಕೊರತೆಯೂ ಇಲ್ಲ. ಆದರೆ ಕೊರತೆ ಇರುವುದು ಅಂತಹ ದಾನಿಗಳ ಅಭಿಲಾಷೆಯನ್ನು ಅರಿತು ಅಂತಹ ಅವರ ಇಚ್ಛೆಯನ್ನು ಕಾರ್ಯಗತಗೊಳಿಸಲು ಅನುಕೂಲ ಇರುವಂತಹ ಸೂಕ್ತ, ಪ್ರಾಮಾಣಿಕ ಹಾಗೂ ವಿಶ್ವಾಸಾರ್ಹನೀಯ ವ್ಯಕ್ತಿಗಳು, ಮಾಧ್ಯಮಗಳು ಹಾಗೂ ವ್ಯವಸ್ಥೆಗಳು ಮಾತ್ರ. ಉದಾಹರಣೆಯಾಗಿ ಈ ಕುಸುಮ್ ವಿಹಾರನ್ನೇ ತೆಗೆದುಕೊಳ್ಳುವ. ಇಂತಹ ಒಂದು ಯೋಜನೆಯನ್ನು ಹಮ್ಮಿಕೊಳ್ಳುವ ಮನಸ್ಸು ಇಂದಿನ ಪ್ರಾಯೋಜಕರಾದ ನಮ್ಮೆಲ್ಲರಲ್ಲಿಯೂ ಬಹಳ ವರ್ಷಗಳಿಂದ ಇತ್ತಾದರೂ ಯಕ್ಷಗಾನ ಕಲಾರಂಗ ಹಾಗೂ ಮುರಳಿ ಕಡೇಕಾರ್ ಸರ್ ಅವರ ಪರಿಚಯ ಆಗುವವರೆಗೆ ಅದನ್ನು ಸಾಕಾರಗೊಳಿಸಲು ಧೈರ್ಯ ಅಥವಾ ಶಕ್ತಿ ನಮ್ಮಲ್ಲಿರಲಿಲ್ಲ. ಆದ್ದರಿಂದ ದುಡ್ಡಿದ್ದಿರಬಹುದು, ಆದರೂ ಯುಕ್ತವಾದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಿಕ್ಕಾಗಲಿ ತದನಂತರ ಮನೆಯನ್ನು ಕಟ್ಟಿಕೊಡಲಿಕ್ಕಾಗಲಿ ಬೇಕಾಗಿರುವ ಅಗತ್ಯ ಮೆಕ್ಯಾನಿಸಮ್ಸ್ ನಮಗೆ ತಿಳಿದಿರಲಿಲ್ಲ. ಅಂತಹ ನಮ್ಮ ಆಸೆಯಾಗಿ ಉಳಿದಿತ್ತು ನಮ್ಮ ಮನದಾಳದಲ್ಲಿ. ಈ ಹಿನ್ನೆಲೆಯಲ್ಲಿ ಇಂದಿನ ಈ ಶುಭ ದಿನದಂದು ಪ್ರಾಯೋಜಕರ ವತಿಯಿಂದ ನಾನು ನಮ್ಮೆಲ್ಲರ ಈ ಇಚ್ಛೆಯನ್ನು ಯಶಸ್ವಿಯಾಗಿ ಕಾರ್ಯಗತಗೊಳಿಸಿರುವ ಯಕ್ಷಗಾನ ಕಲಾರಂಗ ಹಾಗೂ ಮುರಳಿ ಕಡೇಕಾರ್ ಸರ್ ಅವರ ತಂಡದ ಸರ್ವ ಸದಸ್ಯರಿಗೂ ನಮ್ಮ ಹೃತ್ಪೂರ್ವಕ ಅಭಿನಂದನೆಯನ್ನು ಹಾಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಕಾಮತ್ ಅವರ ಬಗ್ಗೆ ಕೆಲವೊಂದು ವಿಷಯಗಳನ್ನು ಈ ಸಂದರ್ಭದಲ್ಲಿ ನಾನು ಪ್ರಸ್ತಾವಿಸಲೇಬೇಕಾಗುತ್ತದೆ. ಅವರು ನನ್ನ ಹಾಗೂ ನನ್ನ ಅಕ್ಕ ಡಾಕ್ಟರ್ ಶೀಲಾ ಕಾಮತ್ನ ತಾಯಿಯ ಅಣ್ಣ. 14 ಜುಲೈ 2022ರಂದು ನಾವೆಲ್ಲ ಸೇರಿ ಅವರ 100ನೆಯ ಹುಟ್ಟು ಹಬ್ಬವನ್ನು ಆಚರಿಸಿದ್ದೆವು. 100 ವಸಂತಗಳನ್ನು ಕಾಣುವುದು, 100 ಋತುಗಳನ್ನು ನೋಡುವುದು ಇದೊಂದು ಬಹಳ ವಿರಳ ಹಾಗೂ ವಿಶೇಷವಾದ ಕಾಲಘಟ್ಟ. 100 ವರ್ಷಗಳ ಕಾಲ ಸುಖವಾಗಿ ಬಾಳಿದ್ದರು ಎನ್ನುವುದು ಬೇರೆಯವರಿಗೆ ಪ್ರೇರಣೆಯನ್ನು ನೀಡುವಂತಹದ್ದು ಆಗಿದೆ. ನಾವೆಲ್ಲ ಬದುಕಿರುವವರೆಗೆ ಇತರರಿಗೆ ನೋವಾಗದಂತೆ, ಇತರರಿಗೆ ಅವಲಂಬಿಗಳಾಗದಂತೆ ಬದುಕಬೇಕು ಎಂಬ ಆಶಯ ನಮ್ಮೆಲ್ಲರದ್ದಾಗಿರುತ್ತದೆ. ಅಂತಹ ಆಶಯಕ್ಕೆ ಶ್ರೀ ಎನ್.ಆರ್. ಕಾಮತ್ ಅವರ ಬದುಕು ಪೂರಕವಾಗಿರುವುದರಿಂದ ಅವರ ಬದುಕು ಒಂದು ರೀತಿಯಲ್ಲಿ ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡುವಂತಹದ್ದಾಗಿದೆ, ನಿಮಗೆಲ್ಲರಿಗೂ ಕೂಡ. ಕೇರಳ ಸ್ಟೇಟ್ನಲ್ಲಿರುವ ಕಾಸರಗೋಡ್ ಎಂಬ ಒಂದು ಸಣ್ಣ ಊರು ಇವರ ಕರ್ಮಭೂಮಿಯಾಗಿತ್ತು 20ನೇ ಶತಮಾನದಲ್ಲಿ. ಅಲ್ಲಿರುವ BEM ಹೈಸ್ಕೂಲ್ನಲ್ಲಿ ಇವರು ಮೊದಲು ಸೈನ್ಸ್ ಮಾಸ್ಟರಾಗಿ ಹಾಗೂ ಕೊನೆಗೆ ಪ್ರಾಂಶುಪಾಲರಾಗಿ ಸೇವೆಯನ್ನು ಸಲ್ಲಿಸಿದ್ದರು. He retired as headmaster in the year 1978. Myself, my sister and our 2 families are a witness to the fact that he and all his family members lived a very, very simple, contented and need-based life and not greed-based life. And therefore, they all went way out of their way to give happiness to a maximum number of people who came under their sphere of influence. Those of us who know Shri N.R. Kamath know that he lived all his life taking great joy in giving so much to others while expecting nothing in return for himself, be it wisdom, shelter, guidance, sharing of life's experiences, unexpected gifts
etc., etc. This has all along been the very basic philosophy of his life. And in this background, though both of us and our families wished to give a very special gift to him on his 100th birthday, we could not think of giving any gift on a personal level that would make him happier than he already was. ಈ ಹಿನ್ನೆಲೆಯಲ್ಲಿ 15 ಜುಲೈ 2022ರಂದು ಮುರಳಿ ಕಡೇಕಾರ್ ಸರ್ ಅವರು ಶ್ರೀ ಎಂ ಗಂಗಾಧರ್ ರಾವ್ ಅವರ ಮಂದರ್ತಿಯ ವಿಸಿಟ್ ಬಗ್ಗೆ ಯಕ್ಷಗಾನ ಕಲಾರಂಗದ ಸರ್ವ ಸದಸ್ಯರಿಗೂ ಕಳಿಸಿದ ವಾಟ್ಸಪ್ ಪೋಸ್ಟ್ ನಮ್ಮ ಕೈ ಸೇರಿತು. ಅದರಿಂದ ಜೀವನ ಎಂಬ ಒಂದು ಸಂಘರ್ಷದಲ್ಲಿ ಶ್ರೀ ವಿಜಯ ನಾಯಕ್ ಅವರ ಕುಟುಂಬಸ್ಥರು ಅನುಭವಿಸುತ್ತಿರುವ ಯಾತನೆಯ ವಿವರಗಳ ಅರಿವು ನಮಗಾಯಿತು. Polio stricken Yakshagana artist who has to take help from someone else, even to travel to his different places of work, wife on treatment for cancer, 2 school-going kids, a small hut which was supposed to give shelter to all of them, but in a dilapidated condition with leaking roofs, needing urgent repairs, but no money at hand. Obviously, a person and a family desperately in need of help. We saw in this, all of us, a window of opportunity to make this very, very special but a very, very different kind of a gift on a very, very special occasion, that is 100th birthday of a very, very special person, but a person of a very, very different kind. And so on that day, that is on the 15th of July 2022, as a gift to our uncle, Sri N.R. Kamath, we decided to build this house for an obviously and undeniably deserving family. No doubt the beneficiary was Sri Vijay Naik and his family, but the gift, our gift, was to our uncle. Hence it is that we requested Sri Murali Kadekar sir, one, to name the house as Kusum Vihar, the name of Sri N.R. Kamath's house in Kasargod that had given shelter and happiness to scores of people both within and without his family. Two, to complete the construction before 14th of July 2023, that is 101st birthday of my uncle. And 3, to allow us to request Sri N.R. Kamath himself to light the lamp at the time of inauguration. By ensuring that a very, very poor and deserving family gets the benefit of this gift, but not our uncle Sri Ramdas Kamath himself, we have, both myself and my sister and our families have only tried to take inspiration from the basic philosophy behind the life of this 100-year-old man, and then tried to convert it into action, krati, in our own lives. Before I close, on behalf of the sponsors, I wish to thank one particular person, but for whose committed support, active involvement, etc., etc., none of this would have been possible. It is none other than the present president of the Yakshagana Kalaranga, Sri M. Gangadhar Rao. ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಎಂದು ಹೇಳ್ತಾರಲ್ವಾ, ನಾನು ಎರಡನ್ನೂ ಮಾಡಿದ್ದೇನೆ, ಆದ್ದರಿಂದ ಚೆನ್ನಾಗಿ ಗೊತ್ತು. As we all know, though he is a very, very big time builder and hence is very, very busy in his profession, yet simply because of his commitment to social work and to Yakshagana Kalaranga, Sri M. Gangadhar Rao took it upon himself the whole responsibility of actually building this Kusum Vihar for Sri Vijay Naik's family. During the last 3 months of the construction of this house, as a representative of the sponsors, I came here only once. But Sri Gangadhar Rao sir, in spite of his hectic schedule, took time out and visited the construction site once or twice every week by traveling 20-25 kilometers each way in his own car and at his own expense. Wow! ಮಾತ್ರವಲ್ಲ, ಶ್ರೀ N.R. Kamath ಅವರ ಕೈಯಿಂದಲೇ ಈ ಮನೆಯ ಉದ್ಘಾಟನೆ ಆಗಬೇಕೆಂದು ಅವರು ಕೂಡ ನಮ್ಮಷ್ಟೇ ಉತ್ಸುಕರಾಗಿದ್ದರಿಂದ ಅವರು 1 ವರ್ಷದ ಅವಧಿಯನ್ನು ಕಾಯದೆ ಬದಲು ಈ ಪ್ರಾಜೆಕ್ಟ್ಗೆ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟನ್ನು ಕೊಟ್ಟು 3 ತಿಂಗಳೊಳಗೆ ಇದನ್ನು ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದಕ್ಕೆ ನಾವು ಎಷ್ಟು ಧನ್ಯವಾದಗಳನ್ನು ಕೊಟ್ಟರೂ ಅದು ಕಮ್ಮಿಯೇ ಆಗ್ತದೆ ಎಂದು ಹೇಳುತ್ತಲೇ ಅವರಿಗೆ ಹಾಗೂ ಅವರ ತಂಡದ ಸರ್ವ ಸದಸ್ಯರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. Yesterday night, Sri N.R. Kamath's youngest son, Sri N. Gokul Kamath, who resides in Bangalore,
called me and expressed his desire to be a co-sponsor of this project simply because the two of us and our families were undertaking this project as a mark of love and respect to his father, which both of us readily accepted. So his son too is one of the co-sponsors and not just me or my sister. ಕೊನೆಯದಾಗಿ ಕುಸುಮ್ ವಿಹಾರ್ನ ಅಧಿಕೃತ ಉದ್ಘಾಟನೆಯ ಈ ಸಂದರ್ಭದಲ್ಲಿ ಎಲ್ಲ ಮೂರು ಪ್ರಾಯೋಜಕರ ವತಿಯಿಂದ ಶ್ರೀ ವಿಜಯ್ ನಾಯಕ್ ಹಾಗೂ ಅವರ ಮನೆಯ ಸರ್ವ ಸದಸ್ಯರಿಗೂ ಸರ್ವ ರೀತಿಯಿಂದಲೂ ಇನ್ನು ಮುಂದೆ ಶುಭವಾಗಲಿ ಹಾಗೂ ಎಲ್ಲರೂ ಸುಖ ಶಾಂತಿ ಸಮೃದ್ಧಿಯನ್ನು ಪಡೆಯುವಂತೆ ಆಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಹಾಗೂ ಮುಂದಿನ ದಿನಗಳಲ್ಲಿ ಶ್ರೀ NR ಕಾಮತ್ ಅವರ ಕುಸುಮ್ ವಿಹಾರ್ ಹೇಗೆ ಕಾಸರಗೋಡಿನಲ್ಲಿ ಸಮಾಜಮುಖಿ ಕಾರ್ಯಗಳಿಗೆ ಒಂದು ಕೇಂದ್ರವಾಗಿತ್ತೋ ಅದೇ ರೀತಿ ಶ್ರೀ ವಿಜಯ್ ನಾಯಕ್ ಅವರ ಕುಸುಮ್ ವಿಹಾರ್ ಕೂಡ ಮಂದರ್ತಿ ಊರಿನಲ್ಲಿ ಸಮಾಜಮುಖಿ ಚಟುವಟಿಕೆಗಳ ಕೇಂದ್ರ ಬಿಂದುವಾಗಿ ಮುಂದೆ ಒಂದು ದಿನ ಬೆಳೆಯಲಿ ಎಂದು ಹಾರೈಸುತ್ತೇನೆ.